ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು 770 ಸಾರಿ ಕ್ಷಮಿಸು. ರೀಪ್ರಿನ್ಸ್ ಪುಟ 5134, ಪುಟದ ಸಂಖ್ಯೆ 211. ಇದು ಆದಾಮನ ಪಾಪಕ್ಕಾಗಿ ಇರುವಂಥದ್ದಲ್ಲ. ಈ ಸಾಮ್ಯವು ಆದಾಮನು ಮಾಡಿದ ಪಾಪಕ್ಕಾಗುವ ದೈವಿಕ ಕ್ಷಮೆಯನ್ನು ಉಲ್ಲೇಖಿಸುವುದೆಂದು ನಾವು ಅರ್ಥ ಮಾಡಿಕೊಳ್ಳಲಾಗದು. ನಾವು ಕೇವಲ ಕರುಣೆಯನ್ನು ಯಾಚಿಸಿದ್ದಲ್ಲಿ ಆದಾಮನ ಪಾಪವು ಕ್ಷಮಿಸಲ್ಪಡುವುದಿಲ್ಲ. ಆದಾಮ ಮತ್ತು ಇಡೀ ಮನುಕುಲವು ಕರುಣೆಯನ್ನು ಹೊಂದುವುದಕ್ಕೆ ಕರೆಯಲ್ಪಟ್ಟಿರಬಹುದಾದರೂ ಯೇಸುವಿನ ಹಾಗೂ ಆತನ ರಕ್ತದ ಮೇಲಿನ ನಂಬಿಕೆಯ ಮೂಲಕವಾಗಿ ದೇವರು ಮಾಡಿರುವ ಏರ್ಪಾಟಿನ ಹೊರತು ಯಾರೂ ಕರುಣೆಯನ್ನು ಹೊಂದಲಾರರು. ಇಲ್ಲವೇ ಯೇಸುವು ತನ್ನ ಯಜ್ಞಾರ್ಪಣೆಯನ್ನು ನೆರವೇರಿಸಿ ಉನ್ನತ ಸ್ಥಾನಕ್ಕೆ ಏರಿ ಹೋಗಿ ತನ್ನ ಯಜ್ಞಾರ್ಪಣೆಯ ಫಲದ ಮೂಲಕವಾಗಿ ತಂದೆಯ ಬಳಿಗೆ ಬರುವವರ ಪರವಾಗಿ ದೇವರ ಸಮಕ್ಷಮಕ್ಕೆ ಪ್ರವೇಶಿಸುವವರೆಗೂ ಈ ಪಾಪ ಕ್ಷಮೆಯನ್ನು ಅನುಗ್ರಹಿಸಲಾಗದು. ಈ ಸಾಮ್ಯವು ಸಂಪೂರ್ಣವಾಗಿ ಆದಾಮನ ನಂತರದ ಪಾಪಗಳ, ಅಂದರೆ ಕರ್ತನ ಪ್ರಾರ್ಥನೆಯಲ್ಲಿ ಉಲ್ಲೇಖಿಸಿರುವ ನಮ್ಮ ಪಾಪಗಳ ವಿಷಯವಾಗಿ ಸೂಚಿತವಾಗಿರುವುದು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ಈ ಸಾಮ್ಯವು ಆ ಸೇವಕರ ವಿಷಯವಾಗಿ ಹೇಳಿರುವುದೆಂಬ ಅಂಶದ ಮೂಲಕವಾಗಿ ಇದನ್ನು ತೋರಿಸಿಕೊಡಲಾಗಿರುವುದು. ಲೋಕದವರು ಪಾಪಿಗಳಾಗಿರಲಾಗಿ ಅವರು ದೇವರ ಸೇವಕರಾಗಲಾರರು. ಆದರೆ ಅವರು ಅನ್ಯರು, ಹೊರಗಿನವರು, ಪರದೇಶಿಗಳೂ ಆಗಿರುವರು. ಕೇವಲ ಯಾರು ಯೇಸುವಿನ ಮೂಲಕವಾಗಿ, ಅಂದರೆ ನಂಬಿಕೆ ಮತ್ತು ಪ್ರತಿಷ್ಠೆಯ ಮೂಲಕವಾಗಿ ತನ್ನ ಸಂಬಂಧಕ್ಕೆ ಮರಳಿ ಬರುವರೋ ಅವರನ್ನು ಮಾತ್ರ ದೇವರು ತನ್ನ ಸೇವಕರೆಂದು ಗುರುತಿಸಿರುವನು. ಇವರು ದೇವರ ಸೇವಕರಾಗಿ ತಮ್ಮ ಜೊತೆ ಸೇವಕರ, ಅಂದರೆ ಇತರ ಸಹೋದರರ ವಿಷಯವಾಗಿ ಕರುಣೆಯುಳ್ಳವರಾಗಿರಬೇಕಿರುವುದು. ಯೇಸುವಿನ ಯಜ್ಞಫಲದ ಮೂಲಕ ದೇವರ ಮಕ್ಕಳಾಗಿ ಅಂಗೀಕರಿಸಲ್ಪಟ್ಟವನಾದ ನೂತನ ಸೃಷ್ಟಿಗಳಲ್ಲಿನ ಪ್ರತಿಯೊಬ್ಬನೂ ತನ್ನ ದೋಷ ಬಲಹೀನತೆಗಳಿಗೆ ಸ್ವತಃ ತಾನೇ ಹೊಣೆಯಾಗುವನು. ಆದರೆ ತಮ್ಮ ದೋಷ ಬಲಹೀನತೆಗಳನ್ನು ಒಪ್ಪಿಕೊಂಡು ಅದಕ್ಕಾಗಿ ಕ್ಷಮೆಯನ್ನು ಬೇಡಿಕೊಳ್ಳುವವರಿಗೆ ದೇವರ ಬಲ ಅಧಿಕಾರದ ಮೂಲಕವಾಗಿ ಕ್ರಿಸ್ತನ ಸಲುವಾಗಿ ಉಚಿತವಾಗಿ ಅವುಗಳನ್ನು ರದ್ದುಪಡಿಸಲಾಗುವುದು. ಆದರೆ ದೇವರ ಮಕ್ಕಳಿಗಾಗುವ ಕ್ಷಮಾಪಣೆಯು ಅವರು ತಮ್ಮ ಸಹೋದರರ ವಿಷಯವಾಗಿ ಕ್ಷಮಾಭಾವವನ್ನು ಹೊಂದಿರುವುದರ ಮೇಲೆ ಆಧಾರಗೊಂಡಿರುವುದು. ಯಾಕೆಂದರೆ ನಿಮ್ಮಲ್ಲಿ ಪ್ರತಿಯೊಬ್ಬನೂ ತನ್ನ ಸಹೋದರನಿಗೆ ಮನಃಪೂರ್ವಕವಾಗಿ ಕ್ಷಮಿಸದೆ ಹೋದರೆ ಪರಲೋಕದಲ್ಲಿರುವ ನನ್ನ ತಂದೆಯೂ ನಿಮಗೆ ಹಾಗೆ ಮಾಡುವನು. ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೂ ತೀರ್ಪಾಗುವುದು. ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು. ನೀವು ಕೊಡುವ ಅಳತೆಯಿಂದಲೇ ನಿಮಗೂ ಕೊಡುವರು. ದೇವರ ಏರ್ಪಾಟುಗಳು ಎಷ್ಟು ಆಶ್ಚರ್ಯಕರವಾದವುಗಳು! ದೇವರ ರಾಜ್ಯಕ್ಕಾಗಿ ನಾವು ಮಾಡಿಕೊಳ್ಳುವ ಸಿದ್ಧತೆಗಳಲ್ಲಿ ಇವು ಎಷ್ಟು ಆಶೀರ್ವಾದಕರವಾದವುಗಳು! ನಮಗೆ ಎಷ್ಟು ಪ್ರಯೋಜನಕರವಾದವುಗಳು! ನಮಗೆ ಎಷ್ಟು ಸಹಾಯಕರವಾದವುಗಳು!